Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಸುಂದರವಾದಂತಹ ದಿವಸಗಳು, ಅನುಗ್ರಹಭರಿತವಾದಂತಹ ದಿವಸಗಳು, ಆಶೀರ್ವಾದವನ್ನು ತರುವಂತಹ ದಿವಸಗಳು. ಪ್ರಿಯ, ತಪಸ್ಸು ಕಾಲ ನಮ್ಮೆಲ್ಲರಿಗೂ ತುಂಬಾ ಆಶೀರ್ವಾದದ ಕಾಲ, ಒಂದು ಪರಿವರ್ತನೆಯನ್ನು ತರುವಂತಹ ಕಾಲ ಹಾಗೂ ದೇವರ ಕೃಪೆಯಿಂದ ತುಂಬಿಕೊಳ್ಳುವಂತಹ ಕಾಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಧದಲ್ಲಿ ಈ ತಪಸ್ಸು ಕಾಲದಲ್ಲಿ ತ್ಯಾಗ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಅದು ಪಾಪ ಮಾಡಿರಲಿ, ಪಾಪ ಮಾಡದೇ ಇರಲಿ, ವಿಶ್ವಾಸಿ ಅಂತ ಇರಲಿ ಅಥವಾ ವಿಶ್ವಾಸದಲ್ಲಿ ಕೊರತೆ ಇದೆ ಅಂತ ಹೇಳಿ ಎಲ್ಲರಿಗೊಂದು ತ್ಯಾಗ ಮಾಡಬೇಕು ಅನ್ನೋ ಮನಸ್ಸು ಬರ್ತದೆ. ಇಲ್ಲಪ್ಪ, ಈ ತಪಸ್ಸು ಕಾಲದಲ್ಲಿ ನಾನು ಸ್ವಲ್ಪ ಬದಲಾವಣೆ ಆಗಬೇಕು, ಇಲ್ಲ ಈ ತಪಸ್ಸು ಕಾಲದಲ್ಲಿ ಅದು ಸ್ವಲ್ಪ ದಿನಕ್ಕಾದ್ರೂ ಒಂದು ಬದಲಾವಣೆ ಆಗಬೇಕು ಅನ್ನೋ ಮನೋಭಾವನೆ ಹಲವಾರು ಜನರಲ್ಲಿ ಇದೆ. ಇನ್ನು ಕೆಲವು ಕೆಟಗರಿಯನ್ನು ನಾವು ನೋಡ್ತೇವೆ. ತಪಸ್ಸು ಕಾಲ ಏನು ಈಗ ಬರ್ತದ? ಪ್ರತಿ ವರ್ಷ ಬರ್ತದೆ ತಪಸ್ಸು ಕಾಲ. ಈಗಲೇ ಉಪವಾಸ ಮಾಡಬೇಕಾ? ಯಾವಾಗ ಬೇಕಾದ್ರೂ ಉಪವಾಸ ಮಾಡ್ಬೋದು. ಈಗಲೇ ಶಿಲ್ಬೆ ಆದಿ ಹಾಕ್ಬೇಕಾ? ಎಲ್ಲಾ ಸಮಯದಲ್ಲಿ ಶಿಲ್ಬೆ ಆದಿ ಮಾಡ್ಬೋದು. ಒಂದು ಕೆಟಗರಿ. ಮೂರನೆಯ ಕೆಟಗರಿಯನ್ನು ನಾವು ನೋಡ್ತೇವೆ. ತನ್ನ ಜೀವಿತ ಅದು ತಪಸ್ಸು ಕಾಲ ಎಂದು ಅರಿತರೂ ಸಹ ಬದಲಾವಣೆಯೇ ಇಲ್ಲದ ಜೀವನ. ನಿನ್ನೆ ಇದ್ದ ಹಾಗೆಯೇ ಇಂದು, ಇಂದಿರುವ ಹಾಗೆಯೇ ನಾಳೆ. ಹಾಡುವ ಮಾತಿನ ದೂಷಣೆ ಬಿಡುವುದಿಲ್ಲ, ನಿಂದನೆ ಬಿಡುವುದಿಲ್ಲ, ಸುಳ್ಳು ಬಿಡುವುದಿಲ್ಲ, ಪರದೂಷಣೆ ಬಿಡುವುದಿಲ್ಲ, ಮತ್ತೊಬ್ಬರನ್ನ ನಾಶ ಮಾಡುವುದು ಬಿಡುವುದಿಲ್ಲ, ಮತ್ತೊಬ್ಬರ ಬಗ್ಗೆ ತೀರ್ಪು ಕೊಡುವುದನ್ನು ಸಹ ಬಿಡುವುದಿಲ್ಲ. ಇನ್ನೂ ಒಂದು ಕ್ಯಾಟಗರಿಯನ್ನು ನಾವು ನೋಡ್ತೇವೆ. ತುಂಬಾ ಆಳವಾಗಿ ಪ್ರಾರ್ಥಿಸ್ತಾರೆ, ತುಂಬಾ ಭಾರವಾಗಿ ಪ್ರಾರ್ಥಿಸ್ತಾರೆ. ಆದರೆ ಪ್ರಾರ್ಥನೆಗೂ ಆ ಜೀವನಕ್ಕೂ, ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧವೇ ಇರುವುದಿಲ್ಲ. ಇದು ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿ ನಾವು ಕಂಡುಕೊಳ್ಳುವಂತಹ ಹಾಗೂ ನೋಡುತ್ತಿರುವಂತಹ ಒಂದು ವಿಷಯವಾಗಿದೆ. ಪ್ರಿಯರೇ, ನಾವು ಇಂದು ಈ ತಪಸ್ಸು ಕಾಲದ ಧ್ಯಾನವನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಈಗಾಗಲೇ 2ನೆಯ ವಾರದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. 2ನೆಯ ವಾರದಲ್ಲಿ 4 ದಿನಗಳ ಕಳೆದು ಹೋಯ್ತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಬುಧವಾರದಿಂದ ಬುಧವಾರಕ್ಕೆ 1 ವಾರ, 8 ದಿನ, ಮತ್ತೆ 16 ದಿನ ಕಳೆದು ಹೋಯ್ತು. ನೋಡಿ ಎಷ್ಟು ಬೇಗ ಹೋಗ್ತಾ ಇದೆ. ತಪಸ್ಸು ಕಾಲ ಅಂತ ಹೇಳ್ತಾ ಇದ್ದೇವೆ. ಎಷ್ಟು ಕಾಲ ಆಯ್ತು? ಜೋಸೆಫ್ ಎಷ್ಟು ದಿನ ಆಯ್ತು ಇವತ್ತು? ತಪಸ್ಸು ಕಾಲ ಎಷ್ಟನೇ ದಿನ ಇವತ್ತು? ಜೋಸೆಫ್ ಪ್ರಾರ್ಥನೆ ಎಲ್ಲ ಬಿಟ್ಟುಬಿಟ್ಟಾಗಿದೆ. ಪ್ರಾರ್ಥನೆಗೆಲ್ಲ ಬರುವುದು ಬಿಟ್ಟುಬಿಟ್ಟಾಗಿ ಜೋಸೆಫ್. ತಪಸ್ಸು ಕಾಲ ಕಾರಣ ಶಕೆ, ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಜೋಸೆಫ್ಗೆ ಪ್ರಾರ್ಥನೆ ಮಾಡಲಿಕ್ಕೆ ತಪಸ್ಸು ಕಾಲದಲ್ಲಿ ಜೋಸೆಫ್ಗೆ ಶಕೆ, ಬ್ಯುಸಿ. ಅದರಿಂದ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆಗೆ ಬರುವುದು ಕಷ್ಟ. ಜೋಸೆಫ್ಗೆ ತುಂಬಾ ಆಪ್ತ ಮಿತ್ರ. ತೊಂದರೆ ಇಲ್ಲ, ಬೈದ್ರು ತೊಂದರೆ ಇಲ್ಲ, ಕೋಪ ಮಾಡಿದ್ರು ತೊಂದರೆ ಇಲ್ಲ, ಯಾಕೆಂದ್ರೆ ಅವನು ನನ್ನ ಮಿತ್ರ. ಆ ಪ್ರಿಯರೇ, ಹೀಗೆ ತಪಸ್ಸು ಕಾಲ ನಮ್ಮನ್ನು ಬದಲಾಯಿಸಿಕೊಳ್ಳುವ ಒಂದು ಕಾಲ. ನಾನು ಹೇಳಿದೆ ಕಳೆದ ದಿನದಲ್ಲಿ, ಮರದಲ್ಲಿ ಈ ಬೇಸಿಗೆ ಕಾಲದಲ್ಲಿ ನೋಡಿ, ಮರದಲ್ಲಿರುವಂತ ಎಲೆಗಳೆಲ್ಲ ಉದುರಿ ಹೋಗ್ತದೆ. ತನಗೆ ಅಂಟಿಕೊಂಡಿರುವಂತದ್ದು 1 ವರ್ಷದಿಂದ ಅಂಟಿಕೊಂಡಿರುವುದನ್ನೆಲ್ಲವನ್ನು ಅದು ಉದುರಿಸಿ ಬಿಡ್ತದೆ, ಕೆಳಗೆ ಉದುರಿಸಿ ಬಿಡ್ತದೆ. ನೋಡಿ ಪ್ರಕೃತಿ, ನೋಡಿ ದೇವರ ಪ್ರಕೃತಿಯ, ದೇವರು ಸೃಷ್ಟಿ ಮಾಡಿದಂತ ಪ್ರಕೃತಿಯು ಸಹ ತನಗಿರುವುದೆಲ್ಲವನ್ನ ಬರಿದು ಮಾಡಿಕೊಳ್ತದೆ. ಅದೇ ಬೇಸಿಗೆ ಕಾಲದಲ್ಲಿ, ಒಣಗಿ ಹೋಗುವ ಕಾಲದಲ್ಲಿ ಚಿಗುರುಡಿಯುತ್ತದೆ, ವಸಂತ ಕಾಲವಾಗಿ ಚಿಗುರುಡಿಯುತ್ತದೆ. ನೋಡಿ ಎಷ್ಟು, ಈಗ ನೋಡಿ ಸುಂದರವಾಗಿ ನೋಡಿ, ಎಲ್ಲ ಉದುರೋಗಿರ್ತದೆ. ಮತ್ತೆ ಇನ್ನು ಕೆಲವು ಗಿಡಗಳ ಮರದಲ್ಲಿ ನೋಡಿ ಹಾಗೆ ಚಂದ ಹಸಿರಾಗಿ ಕೆಂಪು ಸುಂದರವಾದ ಬಣ್ಣಗಳಲ್ಲಿ ಎಲೆಗಳು ಚಿಗುರುಡಿಯುತ್ತದೆ, ಹೊಸ ಜನ್ಮವನ್ನು ಕೊಡುತ್ತದೆ. ಪ್ರಿಯರೇ, ಆದರೆ ನಾನು ಮತ್ತು ನೀವು ಯಾವ ವಿಧದಲ್ಲಿ
ಯಾವ ತರದಲ್ಲಿ ನಮ್ಮ ಜೀವನದಲ್ಲಿ ನಮಗಂಟಿಕೊಂಡಿರುವುದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ? ಯಾವುದನ್ನ ಬಿಟ್ಟು ಬಿಡಬೇಕು ಅಂದ್ರೆ ಬರೀ 40 ದಿವಸಕ್ಕೆ ಬಿಟ್ಟು ಬಿಡುವುದಲ್ಲ, ನಾನು ಶಾಶ್ವತವಾಗಿ ಇದರಿಂದ ನಾನು ಇದನ್ನು ಬಿಟ್ಟು ಬಿಡಬೇಕು ಎಂದು ಎಣಿಸಿ ಚಿಂತನೆ ಮಾಡುವವರು ನಾವು ಎಷ್ಟು ಮಂದಿ ಇದ್ದೇವೆ? ಇದೇ ಪ್ರಿಯರೇ ತಪಸ್ಸು ಕಾಲದ ನಿಜವಾದ ಒಂದು ಸಂದೇಶ. ನನಗೆ ಅಂಟಿಕೊಂಡಿರುವುದನ್ನು ನಾನು ಬಿಟ್ಟು ಬಿಡಬೇಕು. ನನಗೆ ಅಂಟಿಕೊಂಡಿರುವುದನ್ನ ನಾನು ಬಿಟ್ಟು ಬಿಡಬೇಕು. ನಾನು ಯಾವುದಕ್ಕೆ ಗುಲಾಮನಾಗಿದ್ದೇನೆ ಅದರಿಂದ ಹೊರಗೆ ಬಂದು ಬಿಡಬೇಕು. ಇದೇ ತಪಸ್ಸು ಕಾಲ. ಅದೇ ತಪಸ್ಸು ಕಾಲ. ಈ ತಪಸ್ಸು ಕಾಲದಲ್ಲಿಯೇ ಮಾಡಬೇಕೆಂಬುದಲ್ಲ. ನಿಜ, ಯಾವಾಗ ಬೇಕಾದ್ರೂ ನಾವು ತೀರ್ಮಾನ ತೆಗೆದುಕೊಳ್ಳಬಹುದು. ಅದಕ್ಕಾಗಿ ಮುಂದೆ ಹಾಕಬೇಕೆಂಬುದಾಗಿ ಇಲ್ಲ. ಇವತ್ತು ಈ ತಪಸ್ಸು ಕಾಲದ ಈ ಸಂದೇಶವನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯವನ್ನು ನಾವು ಧ್ಯಾನಿಸ್ತೇವೆ. ವಾಕ್ಯ ಹೀಗೆ ಹೇಳ್ತದೆ, ನೀವು ಕೇಳುವುದನ್ನು ಎಚ್ಚರವಾಗಿ ಗಮನಿಸಿರಿ. ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ತುಂಬಾ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಏನನ್ನ ಕೇಳ್ತಾ ಇದ್ದೀರೋ ಅದನ್ನ ಎಚ್ಚರವಾಗಿ ಗಮನಿಸಿರಿ. ಟೀಕೆ ಮಾಡಬೇಡಿ, ದೂಷಣೆ ಮಾಡಬೇಡಿ, ಅಥವಾ ಅದನ್ನ ನಿರಾಕರಿಸಬೇಡಿ. ಎಚ್ಚರಿಕೆಯಿಂದ ಕೇಳಿ. ಯಾಕೆ? ದೇವರ ವಾಕ್ಯ ಯೇಸು ಹೇಳ್ತಾ ಇದ್ದಾರೆ. ಯೇಸುಸ್ವಾಮಿ ಸ್ವತಃ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೇಳುವುದನ್ನ ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ಗಮನಿಸಿರಿ, ಕೇಳಿರಿ, ಗಮನಿಸಿರಿ. ಆದರೆ ಬರೀ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟುಬಿಡಿ ಎಂಬುದಾಗಿ ಎಲ್ಲ ಇದರ ಅರ್ಥ. ಬರೀ ತಪಸ್ಸು ಕಾಲ ಒಬ್ಬ ಮನುಷ್ಯನು, ಸಾಧಾರಣ ಮನುಷ್ಯನು ಚಿಂತಿಸುವಂತೆ ಅಲ್ಲ. ಈ ತಪಸ್ಸು ಕಾಲ ನನ್ನ ಜೀವಿತದಲ್ಲಿ ನನ್ನೊಳಗೆ ಅಂಟಿಕೊಂಡಿರುವುದೆಲ್ಲದರಿಂದ ಹೊರಗೆ ಬರುವಂಥದ್ದು, ಅದನ್ನು ಹೊರಗೆ ಹಾಕುವಂಥದ್ದು, ಹೊಸ ಚಿಗುರು ಹೊಡೆಯುವಂತೆ ಹೊಸ ಜೀವನವನ್ನು ಪ್ರಾರಂಭಿಸುವಂಥದ್ದು. ನೋಡಿ, ನಮ್ಮ ನಡೆಯನ್ನು ಬದಲಾಯಿಸಿಕೊಳ್ಳಬೇಕು. ನಮ್ಮ ನಡೆಯಲಿರುವಂತಹ ಕೆಟ್ಟತನವನ್ನು ನಮ್ಮಿಂದ ಉದುರಿಸಿಕೊಳ್ಳಬೇಕು. ನಮ್ಮ ಕಣ್ಣಿನಲ್ಲಿರುವಂತಹ ಕೆಟ್ಟತನವನ್ನು ಉದುರಿಸಿಕೊಳ್ಳಬೇಕು. ನಮ್ಮ ಬಾಯಿಂದ ಬರುವ ಮಾತುಗಳನ್ನು ಉದುರಿಸಿಕೊಳ್ಳಬೇಕು. ನಾವು ಕಿವಿಯಿಂದ ಕೇಳಿ ಹೇಳುವುದನ್ನ ಉದುರಿಸಿಕೊಳ್ಳಬಹುದು. ಕೈಯಿಂದ ನಾವು ಮಾಡುವುದನ್ನ ಉದುರಿಸಿ, ಹೇಗೆ ಮರದಲ್ಲಿರುವಂತಹ ರಂಬೆ ಕೊಂಬೆಗಳಲ್ಲಿ ಅಂಟಿಕೊಂಡಿರುವ ಎಲೆಗಳು ಹೇಗೆ ತನ್ನನ್ನು ಉದುರಿಸಿಕೊಂಡು ಹೊಸ ಸೃಷ್ಟಿಯಾಗುತ್ತದೋ ಹಾಗೆ ನಾವು ನಮ್ಮನ್ನು ಉದುರಿಸಿಕೊಂಡು ಹೊಸ ಸೃಷ್ಟಿಯಾಗಬೇಕು. ತಪಸ್ಸು ಕಾಲ. ಹೌದು ಪ್ರಿಯರೇ, ಈ ತಪಸ್ಸು ಕಾಲದ ದಿನಗಳು ನಮ್ಮನ್ನ ಎಚ್ಚರಿಕೆಗೊಳಿಸುವಂತಹ ದಿನಗಳು. ಅದನ್ನ ಇವತ್ತು ಧ್ಯಾನಿಸದೆ ದೇವರು ಹೇಳ್ತಾ ಇದ್ದಾರೆ. ನೋಡಿ, ಯಾವ ವಿಷಯದಲ್ಲಿ ಎಲ್ಲಿ ಯೇಸು ಸ್ವಾಮಿ ಹೇಳಿದರೆ, ಇಲ್ಲಿ ಈ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಹೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ಏನದು? ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ಹಾಲೆಲೂಯಾ, 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 ಹಾಲೆಲೂಯಾ. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೆ ಅಳತೆ ಕೊಡುವರು. ಕೆಲವರು ಈ ವಾಕ್ಯವನ್ನ ಬರೀ ಕಾಣಿಕೆ ಕೊಡುವಾಗ ಅಥವಾ ದಾನ ಕೊಡುವಾಗ, ಧರ್ಮ ಕೊಡುವಾಗ ಈ ವಾಕ್ಯವನ್ನು ಮಾತ್ರ ಉಪಯೋಗಿಸಿಕೊಳ್ತಾರೆ. ನೀವು ಯಾವ ಅಳತೆಯಲ್ಲಿ ಕೊಟ್ಟರು ಅದೇ ಅಳತೆಯಲ್ಲಿ ದೇವರು ನಿಮಗೆ ಅಳೆದು ಕೊಡುವರು ಎಂಬುದಾಗಿ. ಇದು ಕಾಣಿಕೆಗಾಗಿ ಬರೆಯುವಂತಹ ಪದವಲ್ಲ. ಕೇವಲ ಒಬ್ಬರು ಸಹಾಯ ಮಾಡುವಾಗ ಹೇಳುವಂತಹ ಪದವಲ್ಲ, ಅಥವಾ ಇನ್ನೊಬ್ಬರು ನಮಗೆ ಸಹಾಯ. ಎಷ್ಟೋ ಕಡೆ ನೋಡಿ ಈ ವಾಕ್ಯನ ಉಪಯೋಗಿಸ್ತಾರೆ, ನೀವು ಕೊಡುವಾಗ ದೇವರು ನಮಗೆ ಕೊಡ್ತಾರೆ. ತಮ್ಮ ಸ್ವಾರ್ಥಕ್ಕಾಗಿ ಹಣ ಪಡೆಯಲು, ಸಹಾಯ ಪಡೆಯಲು ಈ ಪದಗಳನ್ನು ಉಪಯೋಗಿಸುವುದನ್ನು ನಾವು ನೋಡ್ತೇವೆ. ಇಲ್ಲ ಪ್ರಿಯರೇ, ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೇಳುವುದನ್ನ ನೀವು ಎಚ್ಚರಿಕೆಯಿಂದ ಗಮನಿಸಿರಿ. ಇತರರಿಗೆ ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ಆ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾರೆ, ಇನ್ನೂ ಅಧಿಕವಾಗಿ ಕೊಡುವರು. ಇಲ್ಲಿ ಒಂದು ನಾಣ್ಯಕ್ಕೆ ಎರಡು ಮುಖಗಳಂತೆ ಈ ವಾಕ್ಯ.
ಒಂದು ಪೂರ್ಣ ಮನಸ್ಸಿನಿಂದ ದಾನ ಕೊಡುವವನಿಗಾಗಿ, ಸಹಾಯ ಮಾಡುವವನಿಗಾಗಿ. ಇನ್ನೊಂದು, ನಾನು ಯಾವ ಅಳತೆಯಲ್ಲಿ ಮತ್ತೊಬ್ಬನನ್ನು ನಾಶ ಮಾಡುತ್ತೇನೋ, ಮತ್ತೊಬ್ಬರ ಮೇಲೆ ಸುಳ್ಳು ಹೇಳುತ್ತೇನೋ, ಮತ್ತೊಬ್ಬರ ಮೇಲೆ ಚಾಡಿ ಹೇಳುತ್ತೇನೋ, ಮತ್ತೊಬ್ಬರ ಕುಟುಂಬದಲ್ಲಿ ವಿಷ ಬೀಜವನ್ನು ಬಿತ್ತುತ್ತೇನೋ, ಅಥವಾ ಮತ್ತೊಬ್ಬರ ಬಾಂಧವ್ಯದಲ್ಲಿ ಒಡುಕನ್ನು ತರುತ್ತೇನೋ, ಮತ್ತೊಬ್ಬರಿಗೆ ಮೋಸ ಮಾಡುತ್ತೇನೋ, ಅಥವಾ ಮತ್ತೊಬ್ಬರ ಹೆಸರನ್ನು ಕೆಡಿಸುತ್ತೇನೋ, ಹೀಗೆ ಯಾವ ವಿಧದಲ್ಲಿ ನಾನು ಪರರಿಗೆ ನಾನು ಮಾಡುತ್ತೇನೋ ಅದೇ ಪ್ರಮಾಣದಲ್ಲಿ ನಾನು ನನ್ನ ಜೀವಿತದಲ್ಲಿ ಅನುಭವಿಸಬೇಕಾಗುತ್ತದೆ. ನೋಡಿ, ನಾನು ಯಾವ ವಿಧದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡ್ತೇನೆ, ಯಾವ ವ್ಯಕ್ತಿಯನ್ನ ಒಂದು ವಿಧದಲ್ಲಿ ನಾನು ತುಳಿಯುತ್ತೇನೆ, ಯಾವ ವ್ಯಕ್ತಿಯನ್ನ ಒಂದು ವಿಧದಲ್ಲಿ ನಾನು ಅವಮಾನ ಪಡಿಸ್ತೇನೆ, ಅದೇ ಅಳತೆಯಲ್ಲಿ ನಾನು ಸಹ ಅವಮಾನಪಡಿಸುವಂತೆ, ಅವಮಾನವಾಗುವಂತೆ ಅಥವಾ ನೋವನ್ನು ಅನುಭವಿಸುವಂತೆ ಹೇಳಿ ಆಗುತ್ತದೆ. ಇದರಲ್ಲಿ ಯಾವ ಸಂಶಯ ಇಲ್ಲ ಪ್ರಿಯರೇ. ಇದಕ್ಕೆ ಪರ್ಯಾಯವಾಗಿ ದೇವರು ಹೇಳ್ತಾರೆ, ನೀನು ಏನನ್ನು ಬಿತ್ತುತ್ತೀಯೋ ಅದನ್ನು ಕೊಯ್ಯಬೇಕು. ಪದೇ ಪದೇ ನಾನು ಈ ವಾಕ್ಯವನ್ನು ಉಪಯೋಗಿಸ್ತೇನೆ, ನನ್ನ ಮಕ್ಕಳ ಮುಂದೆ ನಾನು ಉಪಯೋಗಿಸ್ತೇನೆ. ನೀವೇನ್ ಬಿತ್ತುತ್ತೀರೋ ಅದು ಕೊಯ್ಯಬೇಕು ಅಷ್ಟೇ. ಸ್ವಲ್ಪ ತಡವಾಗಬಹುದು ಅಷ್ಟೇ. ಕೆಲಸ ನೋಡಿ, ನಾವು ಒಳ್ಳಿತನ ಹೇಳುವಾಗ ಯಾರು ಕಿವಿ ಕೊಡುವುದಿಲ್ಲ. ಅಲ್ಲಿ ನೆಗೆಟಿವ್ ಮಾತ್ರ ಇರ್ತದೆ, ಪಾಸಿಟಿವ್ ಬರೋದಿಲ್ಲ. ಅಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಿಲ್ಲ. ಪ್ರಿಯರೇ, ಮೊದಲನೇ ಹಂತದಲ್ಲಿ ನಾವು ಚಿಂತಿಸುವಾಗ ನಾನು ಪರರಿಗೆ ಯಾವ ವಿಧದಲ್ಲಿ ಮಾಡುತ್ತೇನೋ ಅದೇ ವಿಧದಲ್ಲಿ ಅದು ನನಗೆ ಮಾಡಲ್ಪಡುತ್ತದೆ. ನಾನು ಒಳ್ಳೆಯ ಮನಸ್ಸಿನಿಂದ ಕೊಡುವಾಗ ನೋಡಿ, ಬರೀ ಹಣ ಇಲ್ಲ. ಈ ವಾಕ್ಯ ಬರೀ ಹಣವನ್ನು ಕುರಿತಲ್ಲ ಹೇಳುವುದು, ಪ್ರೀತಿಯನ್ನು ಕುರಿತು ಹೇಳುತ್ತದೆ. ನೀನು ಯಾವ ವಿಧದಲ್ಲಿ ಕ್ಷಮಿಸುತ್ತೀಯೋ ಅದೇ ವಿಧದಲ್ಲಿ ನಿನ್ನನ್ನು ಕ್ಷಮಿಸಲಾಗುವುದು. ನೀನು ಯಾವ ವಿಧದಲ್ಲಿ ಪ್ರೀತಿಸುತ್ತೀಯೋ ಅದೇ ವಿಧದಲ್ಲಿ ನಿನ್ನನ್ನು ಪ್ರೀತಿಸಲಾಗುವುದು. ನೀನು ಯಾವ ವಿಧದಲ್ಲಿ ಕರುಣೆ ತೋರುತ್ತೀಯೋ ಅದೇ ವಿಧದಲ್ಲಿ ನಿನಗೆ ಕರುಣೆ ತೋರಿಸಲಾಗುವುದು. ನೀನು ಯಾವ ವಿಧದಲ್ಲಿ ಸಹಿಸಿಕೊಳ್ಳುತ್ತೀಯೋ ಅದೇ ವಿಧದಲ್ಲಿ ನಿನಗೆ ಸಹಿಸಿಕೊಳ್ಳಲಾಗುವುದು. ನೀನು ಯಾವ ಅಳತೆಯಲ್ಲಿ ಕೊಡುತ್ತೀಯೋ ನಿನಗಿರುವುದೆಲ್ಲವನ್ನ ದಾರಿ ಎರೆಯಬಹುದು. ನಿನ್ನ ಪ್ರಾರ್ಥನೆಯನ್ನು ನೀನು ಯಾವ ವಿಧದಲ್ಲಿ ನೀನು ಮತ್ತೊಬ್ಬರಿಗೆ ಅಳೆದು ಕೊಡುತ್ತೀಯೋ, ಅಥವಾ ನಿನ್ನ ತ್ಯಾಗವನ್ನ ಪರರಿಗೆ ನೀನು ಯಾವ ವಿಧದಲ್ಲಿ ಅಳೆದು ಕೊಡುತ್ತೀಯೋ, ಅಥವಾ ಒಂದು ರೋಗಿಯನ್ನಾಗಲಿ ಅಥವಾ ಒಬ್ಬ ದಾರಿದ್ರ್ಯನಾಗಲಿ, ಹೌದು ಪ್ರಿಯರೇ, ದೇವರ ಅಳೆದು ಕೊಡುವ. ನಾನು ಯಾವ ವಿಧದಲ್ಲಿ ಅಳೆದು ಕೊಡುತ್ತೇನೋ, ಪ್ರಮಾಣಪೂರ್ವಕವಾಗಿ ನಾನು ಯಾವ ವಿಧದಲ್ಲಿ ಅಳೆದು ಕೊಡುತ್ತೇನೋ, ಪ್ರೀತಿಯನ್ನು ಹೇಗೆ ಅಳೆದು ಕೊಡುತ್ತೇನೆ, ಅಥವಾ ಸಹನೆಯನ್ನು ಹೇಗೆ ಎಳೆದು ಕೊಡುತ್ತೇನೆ, ಕ್ಷಮೆಯನ್ನು ಹೇಗೆ ಎಳೆದು ಕೊಡುತ್ತೇನೆ, ಕರುಣೆಯನ್ನು ಹೇಗೆ ಎಳೆದು ಕೊಡುತ್ತೇನೆ, ಒಬ್ಬರಿಗೆ ಸಾಂತ್ವನವನ್ನು ಹೇಗೆ ನಾನು ಅಳೆದು ಕೊಡುತ್ತೇನೆ, ಒಬ್ಬರಿಗೆ ಧೈರ್ಯವನ್ನು ನಾನು ಹೇಗೆ ಅಳೆದು ಕೊಡುತ್ತೇನೆ, ಹೀಗೆ ನಾನು ಯಾವುದನ್ನೆಲ್ಲ ಹೇಗೆ ಅಳೆದು ಕೊಡುತ್ತೇನೋ ಅದೇ ರೀತಿಯಲ್ಲಿ ದೇವರು ನಿನಗೂ ಹಿಂತಿರುಗಿಸಿ ಕೊಡುವರು. ನೀವು ಕೊಟ್ಟ ಅಳತೆಯಲ್ಲಿ ನಿಮಗೆ ಕೊಡಲಾಗುವುದು. ಹೌದು ಪ್ರಿಯರೇ. ಹಾಗೆ ಒಂದು ಸಹಾಯ ಮಾಡುವಾಗಲೂ ಅಷ್ಟೇನೆ, ಮನಪೂರ್ವಕವಾಗಿ ನೀನು ಕೊಡುವಾಗ ದೇವರು ನಿನಗೆ ಖಂಡಿತವಾಗಿ ಕೊಡ್ತಾರೆ, ಅದೇ ಅಳತೆಯಲ್ಲಿ ಕೊಡ್ತಾರೆ. ಕೊಟ್ಟು ಹೇಳಿ ತೋರಿಸ್ಬೇಕಾದ್ರೂ ಅಷ್ಟೇ, ಅದೇ ಅಳತೆಯಲ್ಲಿ ನಿನಗೆ ಸಿಗ್ತದೆ. ಕೊಟ್ಟು ನೀನು ಅವರನ್ನ ತಿರಸ್ಕರಿಸಿದ್ರೆ ಅದೇ ಅಳತೆಯಲ್ಲಿ ನಿನ್ನನ್ನು ತಿರಸ್ಕರಿಸಲಾಗ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾನು ಕೊಟ್ಟ ಅಳತೆಯಲ್ಲಿ ನನಗೆ ಸಿಗ್ತದೆ. ನಾನು ದೇವರ ಮುಂದೆ ಕುಳಿತುಕೊಳ್ಳುವಾಗಲೂ ನಾನು ಯಾವ ಅಳತೆಯಲ್ಲಿ ಪ್ರಾರ್ಥಿಸುತ್ತೇನೆ, ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ನಾನು ಪ್ರಾರ್ಥಿಸುವುದಾದ್ರೆ ಅದೇ ಅಳತೆಯಿಂದ ನನ್ನ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತದೆ. ನಾವು ಯಾರನ್ನ ಯಾವ ವಿಧದಲ್ಲಿ ಎಷ್ಟು ಕೇವಲವಾಗಿ ನೋಡಿದರೂ ಸಹ ಅದೇ ಅಳತೆಯಲ್ಲಿ ನಾವು ಸಹ ಅದೇ ಕೇವಲವಾಗಿ ಕಾಣಲ್ಪಡುತ್ತೇವೆ. ಈ ತಪಸ್ಸು ಕಾಲ, ಈ ಧ್ಯಾನ ಚಿಕ್ಕದಾದದ್ದು, ಅದರ ಅತಿ ದೊಡ್ಡದಾದಂತಹ ಸಂದೇಶವನ್ನು ಒಳಗೊಂಡಿದೆ. ಅದಕ್ಕೆ ಹೇಳಿದ, ಇನ್ನೂ ಅಧಿಕವಾಗಿ ಕೊಡುವುದು ಇನ್ನೂ ಕೊಡುವರು, ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ಇರುವುದನ್ನು ಕಿಂಚಿತ್ತನ್ನು ಸಹ, ಚುಟ್ಟಿಗೆ ಕಿಂಚಿತ್ತನ್ನು ಸಹ ಕಿತ್ತುಕೊಳ್ಳಲಾಗುವುದು, ಕಸಿದುಕೊಳ್ಳಲಾಗುವುದು ಎಂಬುದಾಗಿ ಅರ್ಥ. ಅದು ಯೇಸು ಸ್ವಾಮಿ ಹೇಳ್ತಾರೆ, ಉಳ್ಳವನು ಇನ್ನೂ ಕೊಡ್ತಾರೆ,
ಇಲ್ಲದವನಿಂದ ಇರುವುದನ್ನು ಕಸಿದುಕೊಳ್ಳಲಾಗ್ತದೆ. ಪ್ರಿಯ, ನಾವು ಯಾವಾಗಲೂ ಪರರಿಗೆ ಕೊಡುವವರಾಗಬೇಕು. ನೋಡಿ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೀರಿ? ನೆರೆಹೊರೆಯವರಿದ್ದಾರೆ, ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೀರಿ? ಮಿತ್ರರಿದ್ದಾರೆ, ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೀರಿ? ಸಹಪಾಠಿಗಳಿದ್ದಾರೆ, ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೇವೆ? ಸ್ವಂತ ಪತಿ ಪತ್ನಿ ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೇವೆ? ಮಕ್ಕಳು ಎಷ್ಟು ಜನ ಪ್ರೀತಿಯನ್ನು ಕೊಡ್ತಾ ಇದ್ದೇವೆ? ಇಲ್ಲ ಪ್ರಿಯರೇ, ಇವತ್ತು ಮನೆಯಲ್ಲಿ ಕೊಡುವ ಪ್ರೀತಿಗಿಂತ ಬೇರೊಬ್ಬರಿಗೆ ಕೊಡುವ ಪ್ರೀತಿಯ ವ್ಯತ್ಯಾಸ ಹೆಚ್ಚಾಗಿದೆ. ಅವಶ್ಯಕತೆ ಉಳ್ಳವರಿಗೆ ಕೊಡುವ ಪ್ರೀತಿಗಿಂತ ಅವಶ್ಯವಿಲ್ಲದವರಿಗೆ ಕೊಡುವಂತಹ ಪ್ರೀತಿ ಹೆಚ್ಚಾಗಿದೆ. ಇದೆಲ್ಲ ದೇವರು ಬಯಸುವುದು, ಇದೆಲ್ಲ ಪ್ರಭು ಯೇಸು ಬಯಸುವುದು. ಉಳ್ಳವನಿಗೆ ಇನ್ನು ಹೆಚ್ಚಾಗಿ ಕೊಡಲಾಗುತ್ತದೆ. ನನ್ನಲ್ಲಿ ಒಳಿತಿದ್ದರೆ, ನನ್ನಲ್ಲಿ ದೈವ ಕೃಪೆಗೆ ನಾನು ಪಾತ್ರನಾಗಿದ್ದರೆ ನನಗೆ ಹೆಚ್ಚಾಗಿ ಕೊಡಲ್ಪಡುತ್ತದೆ. ದೇವರ ವರದಾನಗಳನ್ನು ಸಹ ಯಥೇಚ್ಛವಾಗಿ ಕೊಡಲಾಗುತ್ತದೆ. ದೇವರ ಕೃಪಾವರ ಪ್ರಸಾದಗಳನ್ನು ಹೆಚ್ಚಾಗಿ ನಮಗೆ ಕೊಡಲಾಗುತ್ತದೆ. ನಾನು ಹೇಳಿದ ಈ ಒಂದು ವಚನವನ್ನ ಒಂದು ನಾಣ್ಯದ ಎರಡು ಮುಖಗಳಂತೆ ಕೊಡುವ ದಾನಕ್ಕೂ ಅಥವಾ ಕಾಣಿಕೆಗೂ ಸಹಾಯಕ್ಕೂ ಸೀಮಿತವಾಗಿ, ಹಾಗೂ ನಾನು ಮಾಡುವಂತಹ ಯಾವುದೇ ಕೆಡಿಕೆಗೆ ಸೀಮಿತವಾಗಿ ಇದನ್ನ ಪ್ರತಿಬಿಂಬಿಸಲಾಗಿದೆ. ಆದ್ದರಿಂದ ಪ್ರಿಯ, ನಾನು ಕೊಡುವಾಗ, ಒಂದು ವ್ಯಕ್ತಿಯನ್ನು ಸಂಧಿಸಿ ಒಬ್ಬರಿಗೆ ಸಾಂತ್ವನ ಕೊಡುವಾಗ ಮನಪೂರ್ವಕವಾಗಿ ನಾನು ಕೊಡಬೇಕು. ಒಬ್ಬರ ನೋವು ನಮ್ಮ ಬಳಿ ಬಂದು ಹಂಚಿಕೊಳ್ಳುವಾಗ ನೋವನ್ನು ಮನಪೂರ್ವಕವಾಗಿ ಕೇಳಿ ಅವರಿಗೆ ನಾನು ನನ್ನ ಪ್ರಾರ್ಥನೆಯನ್ನು ಕೊಡಬೇಕು, ಕರುಣೆಯನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು. ನನ್ನಲ್ಲಿ ಇದೆ, ನಾನು ಕೊಡಲು ಸಿದ್ಧನಾಗಬೇಕು. ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆದರೆ ಕೊಟ್ಟಿರುವುದನ್ನ ನಾವು ಪರರಿಗೆ ಕೊಡಲಿಕ್ಕೆ ಕೊಡುವುದಿಲ್ಲ. ಸ್ವಲ್ಪ ಮಂದಿ ಮಾತ್ರ. ಕೊಟ್ಟರೂ ಸಹ ಈ ದಿನದಲ್ಲಿ ನಾವು ನೋಡುತ್ತೇವೆ, ಹೇಳಿ ತೋರಿಸುವುದನ್ನು ನಾವು ನೋಡುತ್ತೇವೆ. ನೋಡಿ, ಎಷ್ಟೋ ಜನ ಆತ್ಮೀಯ ಬಾಂಧವ್ಯದಲ್ಲಿರುತ್ತಾರೆ. ಆತ್ಮೀಯ ಬಾಂಧವ್ಯದಲ್ಲಿದ್ದು ಅವರಲ್ಲಿ ಕೆಟ್ಟತನ ಬರುವಾಗ, ಕೆಟ್ಟದ್ದು ಅವರಲ್ಲಿ ಬಿತ್ತಲ್ಪಡುವಾಗ ಏನು ಸಂಭವಿಸುತ್ತದೆ? ಎಷ್ಟು ದಿನ ನೀನು ಯಾರಿಂದ ಯಾರಿಗಾಗಿ ಎಂದು ಹೇಳುತ್ತಾ ಇರುವೆಯೋ ಅದೇ ವ್ಯಕ್ತಿಯನ್ನು ಕುರಿತು ನೀನು ಅಪಪ್ರಚಾರ ಮಾಡಲು ಸಿದ್ಧ ಮಾಡುತ್ತಾರೆ. ಅಪಪ್ರಚಾರ ಮಾಡುತ್ತಾರೆ, ಎಲ್ಲವನ್ನು ಅಪಪ್ರಚಾರ ಮಾಡುತ್ತಾರೆ. ಒಂದು ವ್ಯಕ್ತಿ ನೋಡಿ, ನೀವು ನೋಡಿರ್ಬೋದು, ಸಮಾಜದಲ್ಲಿ, ಕುಟುಂಬದಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ನೀವು ನೋಡಿರ್ಬೋದು, ಸಹಾಯ ಮಾಡುತ್ತಾರೆ, ಕರುಣೆ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಆದರೆ ಅವರೊಳಗೆ ಕೆಟ್ಟದ್ದು ಬರುವಾಗ ಏನು ಸಂಭವಿಸುತ್ತದೆ? ಮತ್ತೊಬ್ಬ ಒಂದು ಹೊಸ ವ್ಯಕ್ತಿ ಸಿಕ್ಕುವಾಗ ಏನು ಸಂಭವಿಸುತ್ತದೆ? ಅಥವಾ ಒಂದು ವ್ಯಕ್ತಿಗಿಂತ ಇನ್ನೊಂದು ಆಕರ್ಷಣೀಯ ವ್ಯಕ್ತಿ ಸಿಗುವಾಗ ಏನು ಸಂಭವಿಸುತ್ತದೆ? ಅಥವಾ ಒಂದು ವ್ಯಕ್ತಿಗಿಂತ ಆ ಸೌಂದರ್ಯಕ್ಕಿಂತ ಇನ್ನೂ ಒಳ್ಳೆ ಸೌಂದರ್ಯ ಇರುವಂತಹ ವ್ಯಕ್ತಿ ಸಿಕ್ಕಿದಾಗ ಏನು ಸಂಭವಿಸುತ್ತದೆ? ಅಥವಾ ಒಂದು ಬಡತನನಿಗಿಂತ ಹೆಚ್ಚ ಒಂದು ಸಿರಿವಂತನು ಸಿಕ್ಕುವಾಗ ಏನು ಸಂಭವಿಸುತ್ತದೆ? ಸುಳ್ಳಿನ ಸಲುವಾಗಿ, ಅಥವಾ ಸಂಶಯದ ಸಲುವಾಗಿ, ಅಥವಾ ಕೆಟ್ಟ ಮನಸ್ಸಿನ ಸಲುವಾಗಿ, ಅಥವಾ ಅಸೂಯೆಯ ಸಲುವಾಗಿ ಏನು ಸಂಭವಿಸುತ್ತದೆ? ನಾವು ನಮ್ಮ ಮುಂದೆ ಇದ್ದಂತಹ ವ್ಯಕ್ತಿಯನ್ನು ಕುರಿತು ಅಪಪ್ರಚಾರ ಮಾಡುವುದನ್ನು ನಾವು ನೋಡುತ್ತೇವೆ. ಎಲ್ಲವನ್ನ ಕುರಿತು ಅವರಿಗೆ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಅದನ್ನು ಕೊಟ್ಟೆ, ಇದನ್ನು ಕೊಟ್ಟೆ, ನಾನು ಇದು ಮಾಡಿದೆ, ಅದು ಮಾಡಿದೆ ಎಂಬುದಾಗಿ ಸಂಪೂರ್ಣ ಬಹಿರಂಗಪಡಿಸುವುದನ್ನ, ಆ ವ್ಯಕ್ತಿಯನ್ನ ಕಾಲಿನಲ್ಲಿ ತುಳಿಯುವುದನ್ನು ನಾವು ನೋಡುತ್ತೇವೆ. ಇದನ್ನೇ ದೇವರು ಹೇಳ್ತಾ ಇದ್ದಾರೆ. ನೀನು ಯಾವ ಅಳತೆಯಲ್ಲಿ ಕೊಟ್ಟೋ ಅದೇ ಅಳತೆ ಒಂದು ದಿನ ನಿನ್ನ ಮುಂದೆ ಬರುವುದು. ಎಷ್ಟು ಜನ ನೋಡಿ, ಇವತ್ತು ದೇಶದಲ್ಲಿ ಎಷ್ಟು ಜನ ಆಳುವವರಿಂದ ಹಿಡಿದು, ಅಧಿಕಾರಿಗಳಿಂದ ಹಿಡಿದು, ರಾಜ್ಯಗಳಿಂದ, ಯಾಕೆ ಪವಿತ್ರ ಗ್ರಂಥವನ್ನು ನಾವು ನೋಡುವುದಾದರೆ ಎಷ್ಟು ಜನ ತಿರಸ್ಕರಿಸಲ್ಪಟ್ಟರು. ದಾವೀದನು ಕೊಲೆ ಮಾಡಿದ, ಆದರೆ ಸ್ವಂತ ಮಕ್ಕಳಿಂದ ಕೊಲೆಗೈಯಲ್ಪಟ್ಟರು. ತಪ್ಪಿಸಿಕೊಳ್ಳಕ್ಕಾಗುವುದಿಲ್ಲ, ನೋ ಚಾನ್ಸ್. ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಕೊಲ್ಲಲ್ಪಡುವನು, ಕೇಡನ ಬಗೆಯವನು ಕೇಡಿನಿಂದಲೇ ನಾಶವಾಗುವನು, ಪರರಿಗಾಗಿ ಗುಂಡಿ ತೋಡುವನು ಅದೇ ಗುಂಡಿಯಲ್ಲಿ ಆತನೇ ಬಿಡುವನು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನೋಡಿ, ಇದೆಲ್ಲ ಚಿಕ್ಕ ವಿಷಯಗಳು. ಕೇಳುವಾಗ ಹೌದು ಹೌದು ಎಂದು ಹೇಳಬಹುದು, ಆದರೆ ಇದನ್ನು ಜೀವನಕ್ಕೆ ಅಳವಡಿಸಿಕೊಂಡ್ರೇನೆ ಹೌದು, ಇಲ್ಲಾಂದ್ರೆ ಇಲ್ಲ. ಅದು ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗ್ತದೆ. ಒಳ್ಳೆ ಉದಾರ ಮನಸ್ಸಿದ್ದು, ಎಂದಿಗೂ ಅವನು
ಎಂದಿಗೂ ಅವನು ತನ್ನ ಆ ಒಂದು ಒಳ್ಳೆಯ ಜೀವನವನ್ನು ತ್ಯಜಿಸದೆ, ಅವನು ನೋವು ಬಂದರು, ಕಷ್ಟ ಬಂದರು, ಸಮಸ್ಯೆ ಬಂದರು, ರೋಗ ಬಂದರು, ಸಾಲ ಬಂದರು, ದಾರಿದ್ರ್ಯ ಬಂದರು, ಹಸಿವು ಬಂದರು, ನೀರಾಡಿಕೆ ಬಂದರು, ಏನೇ ಬಂದರು ಅವನು ತನ್ನ ಜೀವಿತದಲ್ಲಿ ಬದಲಾವಣೆ ಆಗದೆ ತಾನಿದ್ದಂತೆಯೇ ಇರುತ್ತಾನೆ ಎಂಬುದಾದರೆ ಅವನ ಜೀವಿತದಲ್ಲಿ ದೇವರು ತುಂಬಿಕೊಡುತ್ತಾರೆ. ಅವನೆಂದಿಗೂ ಕದಲುವುದಿಲ್ಲ. ದೇವರೇ ನಿನ್ನ ಪರ ಇರುವಾಗ ನಿನ್ನನ್ನು ಯಾರು ತಾನೇ ದೋಷಾರೋಷಣೆ ಮಾಡಬಲ್ಲರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ, ನನ್ನಲ್ಲಿಗೆ ದೇವರಿದ್ದಾರೆ ಎಂಬುದಾದರೆ, ನಾನು ದೇವರೊಂದಿಗಿದ್ದೇನೆ ಎಂಬುದಾದರೆ ನಾನು ಕೊಡುವನಾಗಬೇಕು. ಹಣಕ್ಕಿಂತ ಮಿಗಿಲಾದದ್ದು ಪ್ರೀತಿ ಪ್ರಿಯರೇ, ಹಣಕ್ಕಿಂತ ಮಿಗಿಲಾದದ್ದು ತುತ್ತು ಅನ್ನ ಪ್ರಿಯರೇ. ಹಣದಿಂದಲೇ, ಆದರೆ ಪ್ರೀತಿಯನ್ನ ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟೋ ಜನರ ಜೀವನ ಹಣ ಕೊಟ್ಟು ಪ್ರೀತಿಯನ್ನು ಕೊಂಡುಕೊಳ್ಳುತ್ತಾರೆ. ಹಣ ಕೊಡುವುದಾದರೆ ಮಾತ್ರ ಪ್ರೀತಿ ಎಂಬುದಾಗಿ ಹೇಳುತ್ತಾರೆ. ನನಗೆ ಗೊತ್ತು ಎಲ್ಲಿ ತುಳಿಯಬೇಕೆಂಬುದಾಗಿ ಚಿಂತಿಸುತ್ತಾರೆ. ಇಲ್ಲ, ಹಣದಿಂದ ಅಲ್ಲ ಪ್ರೀತಿ, ಹಣಕ್ಕಿಂತ ಮೌಲ್ಯ ಪ್ರೀತಿ, ಹಣಕ್ಕಿಂತ ಮೌಲ್ಯ ಕ್ಷಮೆ, ಹಣಕ್ಕಿಂತ ಮೌಲ್ಯ ಉದಾರತೆ, ಹಣಕ್ಕಿಂತ ಮೌಲ್ಯ ಕರುಣೆ, ಹಣಕ್ಕಿಂತ ಮೌಲ್ಯ ಸದ್ಗುಣ, ಹಣಕ್ಕಿಂತ ಮೌಲ್ಯ ವಿಶ್ವಾಸ, ಹಣಕ್ಕಿಂತ ಮೌಲ್ಯ ಪ್ರಾರ್ಥನೆ, ಹಣಕ್ಕಿಂತ ಮೌಲ್ಯ ಸಂಧಾನ, ಹಣಕ್ಕಿಂತ ಮೌಲ್ಯ ಒಳ್ಳೆಯ ಮನಸ್ಸು, ಹಣಕ್ಕಿಂತ ಮೌಲ್ಯ ಚೈತನ್ಯಭರಿತ ಮುಖ. ಹಣವಲ್ಲ, ಹಣದಿಂದ ಎಲ್ಲ ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಹಣ ಕೊಟ್ಟ ತಕ್ಷಣ ಯಾರು ಸ್ವರ್ಗಕ್ಕೆ ಹೋಗುವುದಿಲ್ಲ. ಒಂದು ಪಕ್ಷ ಈ ವಾಕ್ಯವನ್ನು ಹಣಕ್ಕಾಗಿ ತೆಗೆದುಕೊಳ್ಳುವುದೇ ಆದರೂ ಸಹ ದೇವರು ನಿನಗೆ ಕೊಟ್ಟ ಅಳತೆಯಲ್ಲೇ ಕೊಡುತ್ತಾರೆ ಎಂಬುದಾದರೆ ಕೊಟ್ಟ ಅಳತೆಯಲ್ಲಿ ನಿನಗೆ ಹಣ ಸಿಕ್ಕಬಹುದು, ಆಶೀರ್ವಾದ ಸಿಕ್ಕುವುದಿಲ್ಲ. ಕೊಡುವವರನ್ನು ಸಹ ನಾವು ನೋಡುತ್ತೇವೆ. ಹೆಸರಿಗಾಗಿ ಕೊಡುವುದನ್ನು ನಾವು ನೋಡುತ್ತೇವೆ, ಪೋಸ್ಟರ್ ಹಾಕಲಿಕ್ಕಾಗಿ ಕೊಡುವುದನ್ನು ನೋಡುತ್ತೇವೆ, ಬೋರ್ಡ್ ಹಾಕ್ಲಿಕ್ಕಾಗಿ, ಕಲ್ಲಿನ ಮೇಲೆ ಕೆತ್ತುವುದಕ್ಕಾಗಿ, ಎಲ್ಲದರ ಕಡೆ ನಾವು ನೋಡುತ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿ, ನಾವು ಯೋಚಿಸಬೇಕು, ನಾವು ಯೋಚಿಸಬೇಕು. ನಾನು ಯಾವುದನ್ನು ಕೊಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ ನನ್ನ ಹತ್ರ. ಈ ತಪಸ್ಸು ಕಾಲದಲ್ಲಿ ದೇವರು ನನಗೆ ಏನನ್ನು ಕೊಡಲು ಹೇಳ್ತಾ ಇದ್ದಾರೆ, ನಾನು ಏನು ಕೊಡಲು ಸಿದ್ಧನಾಗಿದ್ದೇನೆ, ಇದು ಮುಖ್ಯ. ಇದು ಮುಖ್ಯ. ನಾನೇನು ಕೊಡಲು ಸಿದ್ಧನಾಗಬೇಕು, ನಾನು ಏನನ್ನು ಕೊಡುತ್ತಾ ಇದ್ದೇನೆ, ಅಥವಾ ಇಷ್ಟು ದಿನಗಳಲ್ಲಿ ನಾನು ಏನನ್ನು ಕೊಟ್ಟಿದ್ದೇನೆ, ಈ ಚಿಂತನೆಗಳು ನಮಗೆ ಮುಖ್ಯ. ಪ್ರಿಯ ಸಹೋದರನೇ, ಸಹೋದರಿ, ನಾವು ದೇವರ ಮಕ್ಕಳು. ನಾವು ದೇವರ ಮುಂದೆ ಪ್ರಾಮಾಣಿಕವಾಗಿ ಕುಳಿತುಕೊಳ್ಳುವ ಮಕ್ಕಳು, ಪ್ರಾರ್ಥಿಸುವ ಮಕ್ಕಳು, ವಿಶ್ವಾಸವುಳ್ಳ ಮಕ್ಕಳು ನಿಜ. ಆದರೆ ನನ್ನ ಜೀವಿತದಲ್ಲಿ ನಾನು ನನ್ನನ್ನ ಪ್ರಭುವಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಮೊದಲನೇದಾಗಿ. ಎರಡನೇದು, ನಾನು ನನ್ನನ್ನ ನನ್ನ ಕುಟುಂಬಕ್ಕೂ, ನನ್ನ ನೆರೆಯವರಿಗೂ, ನನ್ನ ಸಮೂಹಕ್ಕೂ, ಸಮಾಜಕ್ಕೂ ಸಮರ್ಪಿಸಿಕೊಳ್ಳಬೇಕು. ಕೊಡು, ಏನ ಪ್ರೀತಿಯನ್ನು ಕೊಡು. ಬರೀ ಹಣವನ್ನು ಕೊಟ್ಟರು. ಎಷ್ಟೋ ಜನ ನೋಡಿ ಪರದೇಶದಲ್ಲಿ ಇದ್ದಾರೆ, ಹೊರ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳು ಊರಿನಲ್ಲಿ ಇರ್ತಾರೆ, ಹೆಂಡತಿ ಊರಿನಲ್ಲಿ ಇರ್ತಾರೆ, ಬರೀ ಹಣವನ್ನು ಕೊಡ್ತಾ ಇರ್ತಾರೆ, ಹಣ ಕೊಡ್ತಾನೇ ಇರ್ತಾರೆ. ಬೇಕಾದದಕ್ಕೆಲ್ಲ ಹಣ, ಏನ್ ಕೇಳಿದ್ರು ಹಣ. ಮಗ ಕೇಳಿದ್ರೆ, ಮಗಳು ಕೇಳಿದ್ರೆ, ಯಾಕೆ ರಪಕ್ ಈಗ ಕಳಿಸ್ತಾರೆ, ಟಕ 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 ಕಳಿಸ್ತಾರೆ. 10 ವರ್ಷ, 15 ವರ್ಷ, 20 ವರ್ಷ ವಿವಾಹವಾಗಿ ಮಕ್ಕಳಾಗಿ ನಾವು ನೋಡ್ತೇವೆ, ಹಲವಾರು ವರ್ಷಗಳಿಂದ ಇರ್ತಾರೆ. ಆದರೆ ಹಣವನ್ನು ಕೊಡಬಹುದು, ಗಿಫ್ಟ್ ಅನ್ನ ಕೊಡಬಹುದು. ನಿನ್ನ ಗಂಡನೋ, ಹೆಂಡತಿಯೋ, ನಿನ್ನ ಮಕ್ಕಳು, ನಿನ್ನ ಮಗನೋ, ಮಗಳಿಗೆ ಪ್ರೀತಿಯನ್ನು ಕೊಡಲು ಸಾಧ್ಯವೇ? ಒಂದು ಅಪ್ಪಿಗೆಯನ್ನು ಕೊಡಲಿಕ್ಕೆ ಸಾಧ್ಯವೇ? ಏನು ಪ್ರೀತಿಯ ವ್ಯಕ್ತತೆ? ತನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಯನ್ನು ಆಲಂಗಿಸಿ ಊಟವನ್ನು ಕೊಡುವುದು, ಒಳ್ಳೆಯ ಊಟವನ್ನು ಕೊಡುತ್ತಾ, ಪ್ರೀತಿಯನ್ನು ಕೊಡುತ್ತಾ, ಆರೈಕೆಯನ್ನು ಕೊಡುತ್ತಾ ಹೋಗುವಂಥದ್ದೇ ಮುಖ್ಯತೆ. ಎಲ್ಲಿಯೋ ಇದ್ದುಕೊಂಡು ಬರೀ ಹಣ ಕಳಿಸುವುದರಲ್ಲಿ ಏನೂ ಪ್ರಯೋಜನವಿಲ್ಲ. ಹಣ ಸಿಗುತ್ತದೆ, ಪ್ರಾಪಂಚಿಕವಾಗಿ ಚಿಂತಿಸಿ ಜೀವಿಸಬಹುದು, ಆತ್ಮಿಕವಾದಂತಹ ಪ್ರೀತಿ ಸಿಕ್ಕುವುದಿಲ್ಲ, ಆಂತರಿಕವಾದಂತಹ ಪ್ರೀತಿ ಸಿಕ್ಕುವುದಿಲ್ಲ. ಅದನ್ನು ಹಣದಿಂದ ಯಾರು ಕೊಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅದಕ್ಕೆ ನೋಡಿ, ಎಷ್ಟೋ ಜನ ಇರ್ತಾರೆ, ಹೊರದೇಶದಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಇತ್ತ 5 ವರ್ಷ, ಅವ್ರು 3 ವರ್ಷಕ್ಕೆ 5 ವರ್ಷಕ್ಕೆ ಒಮ್ಮೆ ಬಂದು, ಒಂದು 15 ದಿನ ಬಂದು, 1 ತಿಂಗಳು ಬಂದು, ಅದರಲ್ಲಿಯೂ ಸಹ 1 ತಿಂಗಳು 15 ದಿನದಲ್ಲಿ ಜಗಳ ಮಾಡಿ ಮತ್ತೆ ಹೋಗಿ ಬಿಡ್ತಾರೆ. ಏನು ಸಂಭವಿಸುತ್ತದೆ? ಒಂದು ಹೆಂಡತಿಗೆ ಒಳ್ಳೆಯ ಪ್ರೀತಿ ಸಿಕ್ಕುವುದಿಲ್ಲ ಗಂಡನಿಂದ. ಆಕೆ ಏನು ಮಾಡುತ್ತಾಳೆ? ಗಂಡ ಹೋದ ಬಳಿಕ ಮತ್ತೊಬ್ಬರ ಜೊತೆ ಅವಳು ಜೀವನ ಮಾಡುತ್ತಾಳೆ. ಮಕ್ಕಳಿಗೆ ಪ್ರೀತಿ ಸಿಕ್ಕುವುದಿಲ್ಲ, ತಂದೆ ತಾಯಿಯನ್ನು ತಿರಸ್ಕರಿಸುತ್ತಾರೆ,
ತಾನು ಪ್ರೀತಿಸಿದವರ ಹಿಂದೆ ಓಡಿ ಹೋಗುತ್ತಾರೆ. ಗಂಡನಿಗೆ ಪ್ರೀತಿ ಸಿಕ್ಕುವುದಿಲ್ಲ. ಏನು ಮಾಡುತ್ತಾನೆ? ತನ್ನ ಹೆಂಡತಿ ಎಂಬುದಾಗಿದ್ದರೂ ಸಹ ಅವನ ಪರರನ್ನು ಹಿಂಬಾಲಿಸಿ ಬಿಡುತ್ತಾನೆ, ಕೊಟ್ಟ ಅಳತೆಯಲ್ಲೇ. ಹಾಗೆ ಅಲ್ಲಿರೋರು ಏನು ಮಾಡಿದ ಪ್ರಿಯರು, ಇವತ್ತು ಏನಾಗಿ ಹೋಗಿದೆ ಈ ಪ್ರಪಂಚದಲ್ಲಿ ನೋಡಿ. ಇಲ್ಲಿ ಅಲ್ಲಿ ಗಂಡ ಒಬ್ಬರೊಡನೆ, ಹೆಂಡತಿ ಇಲ್ಲಿ ಒಬ್ಬರೊಡನೆ, ಕೊಟ್ಟ ಅಳತೆಯಲ್ಲೇ. ನೀನು ಬಿತ್ತಿದ್ದನ್ನೇ ಕೊಯ್ಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಳಿತನ್ನ ಬಿತ್ತುವಾಗ ಒಳಿತು, ಕೆಡುಕನ್ನು ಬಿತ್ತುವಾಗ ಕೆಡುಕು. ನೀನು ತೋಡಿದ ಗುಂಡಿ ನಿನಗೆ. ಪ್ರಿಯ, ನಾನು ಒಳಿತನ್ನ ಮಾಡಬೇಕು. ಈ ತಪಸ್ಸು ಕಾಲದಲ್ಲಿ ಈ ಒಂದು ಸ್ವಭಾವಗಳನ್ನು ನಾನು ಬದಲಾಯಿಸಿಕೊಳ್ಳಬೇಕು. ನಾನು ಪ್ರಾಮಾಣಿಕವಾಗಿ ಜೀವಿಸಲಿಕ್ಕೆ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಕೊಡಬೇಕು, ಆತ್ಮಿಕವಾದದನ್ನು ಕೊಡಬೇಕು. ನೋಡಿ, ನಾವು ಪರರಿಗಾಗಿ ಪ್ರಾರ್ಥಿಸುತ್ತೇವೆ ಅಲ್ಲ. ಎಷ್ಟೋ ಜನ ತನಗಾಗಿ ಪ್ರಾರ್ಥಿಸೋದೇ ಇಲ್ಲ, ಪರರಿಗಾಗಿ ಪ್ರಾರ್ಥಿಸ್ತಾರೆ. ನಾನು ಸಹ ನನಗಾಗಿ ಪ್ರಾರ್ಥಿಸೋದಿಲ್ಲ. ಸಮಸ್ಯೆನ ಹೇಳ್ಕೊಂಡ್ಬಿಡ್ತೀರಿ ಅಷ್ಟೇ, ಕೊಡಿ ಮಾಡಿ ಹೇಳುವುದಿಲ್ಲ, ಕೇಳುವುದಿಲ್ಲ. ಆದರೆ ನಾವು ಪರರಿಗಾಗಿ ಹೆಚ್ಚಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಎಣಿಸಿಕೊಳ್ಳಿ. ಈಗ ನೀವು ಹೆಚ್ಚಾಗಿ ಪರರಿಗಾಗಿ ಪ್ರಾರ್ಥಿಸುತ್ತೀರಿ ಎಂಬುದಾದರೆ ಇತರರು ನಿಮಗಾಗಿ ಪ್ರಾರ್ಥಿಸುತ್ತಾರೆ. ಇತರರು ಪ್ರಾರ್ಥಿಸುವ ಪ್ರಾರ್ಥನೆ ನಿಮಗೆ ಸಿಗ್ತದೆ, ನನಗೆ ಸಿಗ್ತದೆ. ಇದರ ಅನುಭವಗಳು ಏರಾಳ ಪ್ರಿಯರೇ. ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಬೇಕು. ಆಧ್ಯಾತ್ಮಿಕತೆಯ ಜೀವಿತೆಯ ಬೆಳವಣಿಗೆಯೇ ನಮಗೆ ಮೊಟ್ಟ ಮೊದಲನೆಯ ಆಶೀರ್ವಾದ. ಏನೇ ನಿಮ್ಮ ಮನೆಯಲ್ಲಿ ಇರಬಹುದು, ನಿಮ್ಮ ಕೈಯಲ್ಲಿರ್ಬೋದು, ಬ್ಯಾಂಕದಲ್ಲಿರ್ಬೋದು, ಹಣ ಆಸ್ತಿ ಇರ್ಬೋದು, ಇಲ್ಲ, ಅವುಗಳಾವುದು ಸ್ಥಿರವಲ್ಲ. ಆಧ್ಯಾತ್ಮಿಕತೆಯ ಚಿಂತನೆ, ಆಧ್ಯಾತ್ಮಿಕತೆಯ ಕೃಪೆ ನಮ್ಮಲ್ಲಿರಬೇಕು. ಆಧ್ಯಾತ್ಮಿಕತೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಕೊಡಬೇಕು, ಪರರಿಗಾಗಿ ಪ್ರಾರ್ಥಿಸಬೇಕು, ಪರರಿಗಾಗಿ ಭಾರವಿಸಿ ಪ್ರಾರ್ಥಿಸಬೇಕು, ಪರರಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಬೇಕು. ಅಲ್ಲಿ ನಾನು ಹೆಚ್ಚಾಗಿ ಪಡೆದುಕೊಳ್ಳುತ್ತೇನೆ. ನಾನು ಹೆಚ್ಚಾಗಿ ಪ್ರಾರ್ಥಿಸುವಾಗ ನಾನು ಹೆಚ್ಚಾಗಿ ಪಡೆದುಕೊಳ್ಳುತ್ತೇನೆ. ಹೆಚ್ಚಾಗಿ ನಾನು ಈ ಲೌಕಿಕವಾಗಿದ್ದುಕೊಂಡು ಮತ್ತೊಬ್ಬರನ್ನು ನಾಶ ಮಾಡುವಾಗ ನೋಡಿ, ಎಷ್ಟೋ ಜನರನ್ನು ನೋಡಿ, ಕುಟುಂಬದಲ್ಲಿ ಆಗಬಹುದು, ನೆರೆಹೊರೆಯವರಲ್ಲಾಗಬಹುದು, ಮತ್ತೊಬ್ಬರನ್ನ ನಾಶ ಮಾಡ್ತಾ ಇರ್ತಾರೆ, ಮತ್ತೊಬ್ಬರ ಬಗ್ಗೆ ಸುಳ್ಳು ಹೇಳ್ತಾ ಇರ್ತಾರೆ, ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇರ್ತಾರೆ, ಅವರು ಒಳ್ಳೆಯವರೆನಿಸುವುದಕ್ಕಾಗಿ ಮತ್ತೊಬ್ಬರನ್ನ ತುಳಿತಾ ಇರ್ತಾರೆ, ಅಥವಾ ಮತ್ತೊಬ್ಬರ ಬಗ್ಗೆ ಅಪವಾದ ಹೊರಿಸ್ತಾ ಇರ್ತಾರೆ. ಆದರೆ ಅವರ ಜೀವನದಲ್ಲಿ ಸಮಾಧಾನನೇ ಇರೋದಿಲ್ಲ, ಸಂತೋಷನೇ ಇರುವುದಿಲ್ಲ, ನೆಮ್ಮದಿನೇ ಇರುವುದಿಲ್ಲ. ಶವವಾಗಿರ್ತಾರೆ, ಅವರು ಸತ್ತು ಹೋದ ಶವದಾಗಿರ್ತಾರೆ. ಅವರಲ್ಲಿ ಮಾತನಾಡುವುದಕ್ಕೂ ಯಾರು ಇರುವುದಿಲ್ಲ, ಹೃದಯ ತುಂಬುವುದಕ್ಕೂ ಯಾರು ಇರುವುದಿಲ್ಲ. ನೋಡಿ, ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಒಂದು ದಾಂಪತ್ಯ ಜೀವಿತದಲ್ಲಿ ಪತಿ ಪತ್ನಿಯನ್ನು ತೆಗೆದುಕೊಳ್ಳುವಾಗ, ಪತಿಯೋ ಅಥವಾ ಪತ್ನಿಯೋ ತನ್ನ ಪತಿಯನ್ನೋ ಅಥವಾ ತನ್ನ ಪತ್ನಿಯನ್ನೋ ದ್ರೋಹಿಸುವಾಗ, ಅಥವಾ ಅಲ್ಲಿ ದೂಷಿಸುವಾಗ, ನಿಂದಿಸುವಾಗ, ಅವಮಾನ ಪಡಿಸುವಾಗ, ತಿರಸ್ಕರಿಸುವಾಗ, ತುಳಿಯುವಾಗ ಏನು ಸಂಭವಿಸುತ್ತದೆ? ಪತಿ ಅಥವಾ ಪತ್ನಿಗೆ ಸಮಾಧಾನ ಇರುವುದೇ ಇಲ್ಲ, ಸಂತೋಷ ಸಿಕ್ಕುವುದೇ ಇಲ್ಲ, ನೆಮ್ಮದಿ ಸಿಕ್ಕುವುದೇ ಇಲ್ಲ. ಶವವಾಗಿ ಜೀವಿಸ್ತಾ ಇರ್ತಾರೆ, ಅಷ್ಟೇ, ಶವವಾಗಿ ಜೀವಿಸ್ತಾ ಇರ್ತಾರೆ. ಕಾರಣವೇನು? ದೇವರು ಕೊಟ್ಟ ತನ್ನ ಸ್ವಂತ ಗಂಡನನ್ನೇ ಪ್ರೀತಿಸದೆ, ಹೆಂಡತಿಯನ್ನೇ ಪ್ರೀತಿಸದೆ, ಅಥವಾ ಹೆತ್ತವರನ್ನ ಮಕ್ಕಳನ್ನು ಪ್ರೀತಿಸದೆ ಜೀವಿಸುವುದಾದ್ರೆ ಹೇಗೆ ಆಶೀರ್ವಾದ ಸಿಗ್ತದೆ? ದೇವರು ನಿನಗೆ ದಾನವಾಗಿ ಕೊಟ್ಟವಳನ್ನೇ ನೀನು ತಿರಸ್ಕರಿಸುವುದಾದರೆ ನಿನ್ನ ಜೀವಿತದಲ್ಲಿ ಇನ್ನೊಂದು ಶವ. ಆದರೆ ನೀನು ಏನನ್ನ ಮಾಡ್ತೀಯ ಅದಷ್ಟೇ. ಎಲ್ಲಿಯೋ ಒಂದು ಇಬ್ಬರು ಮೂವರ ಮುಂದೆ ನೀನು ಡ್ರಾಮಾ ಮಾಡಬಹುದು, ಒಳ್ಳೆಯವನಾಗಿ ನಟಿಸಬಹುದು ಅಷ್ಟೇ. ದೇವರ ಮುಂದೆ ನಟಿಸಲಿಕ್ಕೆ ಆಗೋದಿಲ್ಲ. ಬೆಟ್ಟದ ಮುಂದೆ ಹೋಗಿ ಜೋರಾಗಿ ಒಮ್ಮೆ ಬೊಬ್ಬೆ ಹಾಕಿದ್ರೆ ಬೆಟ್ಟ ನೀನು ಬೊಬ್ಬೆ ಹಾಕಿದ್ದನ್ನು ತೆಗೆದುಕೊಳ್ಳುವುದಿಲ್ಲ, ನಾನು ಬೊಬ್ಬೆ ಹಾಕಿದ್ದನ್ನು ತೆಗೆದುಕೊಳ್ಳುವುದಿಲ್ಲ. ಬೊಬ್ಬೆ ಹಾಕಿದ್ದನ್ನು 5 ಸಾರಿ ಮತ್ತೆ ನನಗೆ ಹೇಳುತ್ತದೆ ಅದು. ನೀನು ಸರಿಯಿಲ್ಲ ಎಂದು ಒಂದು ಬೆಟ್ಟದ ಮುಂದೆ ಹೋಗಿ ಜೋರಾಗಿ ಹೇಳಿ, ಬೆಟ್ಟ ಹೇಳ್ತದೆ ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಎಂಬುದಾಗಿ ಪ್ರತಿಧ್ವನಿಸುತ್ತದೆ. ಬೆಟ್ಟದ ಮುಂದೆ ಹೋಗಿ ಹೇಳಿ, ಪ್ರತಿಧ್ವನಿಸುತ್ತದೆ. ಅಥವಾ ನಿಮ್ಮ ಮನೆಯಲ್ಲಿರುವಂತ 4 ಕೋಣೆಯಲ್ಲಿರುವುದರ ಬಾಗಿಲಾಕಿಕೊಂಡು ಜೋರಾಗಿ ಹೇಳಿ, ಪ್ರತಿಧ್ವನಿಸುತ್ತದೆ. ಅಲ್ಲಿ ಹೇಳ್ತದೆ ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ ಎಂಬುದಾಗಿ ಬೆಟ್ಟ ಬಹಿರಂಗವಾಗಿ ಹೇಳುತ್ತದೆ. ಅದೇ ಬೆಟ್ಟದ ಮುಂದೆ ಹೋಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ, ಬೆಟ್ಟ ಹೇಳುತ್ತದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಬೆಟ್ಟ ಹೇಳುತ್ತದೆ. ಪ್ರತಿದಿನ 1 ಸಾರಿ ಅಲ್ಲ, 1 ಸಾರಿ ಹೇಳಿದ 3 ಸಾರಿ 4 ಸಾರಿ ಹೇಳುತ್ತದೆ.
ನೀನು ಕೊಲೆಗಾರ ಎಂಬುದಾಗಿ ಬೆಟ್ಟದ ಮುಂದೆ ಹೇಳಿ, ಅದೇ ಬೆಟ್ಟ ಹೇಳುತ್ತದೆ ನೀನು ಕೊಲೆಗಾರ, ನೀನು ಕೊಲೆಗಾರ, ನೀನು ಕೊಲೆಗಾರ ಎಂಬುದಾಗಿ ಪ್ರತಿಧ್ವನಿಸಿ ಹೇಳುತ್ತದೆ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಏನನ್ನ ಮಾಡ್ತೀನೋ, ಯಾವ ಅಳತೆಯಲ್ಲಿ ನಾನು ಇತರರಿಗೆ ನಾನು ಕೊಡ್ತೇನೋ ಅದೇ ಅಳತೆಯಲ್ಲಿ ನನಗೆ ಒಳಿತು ಕೆಡುಕು ಎರಡೂ ಸಿಗ್ತದೆ. ಒಳಿತು ಕೆಡುಕು ಎರಡಕ್ಕೂ ಅದೇ ಅಳತೆಯಲ್ಲಿ ನಿನಗೂ ಕೊಡಲಾಗ್ತದೆ. ಅದರಿಂದ ನಾವು ತುಂಬ ಆಳವಾಗಿ ಯೋಚಿಸಬೇಕು. ಹೋಗಿ ಇವತ್ತು ಬೆಟ್ಟ ಇದ್ರೆ, ಅಥವಾ ಎಲ್ಲಾದರೂ ಒಂದು ಬಂಡೆ ಇದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಕೋಣೆ ಇದ್ರೆ, ಎಲ್ಲಿಯೂ ಗಾಳಿ ಹೋಗಿದ್ದಕ್ಕೆ ಇರೋದು ಕೋಣೆ ಇಲ್ಲದೆ ಅಲ್ಲಿ ಹೋಗಿ ಹೇಳ್ತದೆ. ನೀವು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ನಿಮ್ಮ ಬಾಯಿಂದ ಬರುವ ಶಬ್ದಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತದೆ. ಅದೇ ಬೆಟ್ಟದ ಮುಂದೆ ಹೋಗಿ ನಿಂತ್ಕೊಂಡು ಹೇಳಿ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳಿ. ಬೆಟ್ಟ ಹೇಳ್ತದೆ, ನಾನು ನಿನ್ನ ಕ್ಷಮಿಸ್ತೇನೆ, ನಾನು ನಿನ್ನ ಕ್ಷಮಿಸ್ತೇನೆ, ನಾನು ನಿನ್ನ ಕ್ಷಮಿಸ್ತೇನೆ. ಪ್ರಕೃತಿ ನಮಗೆ ಉತ್ತರವನ್ನು ಕೊಡುತ್ತದೆ. ಅದೇ ಬೆಟ್ಟದ ಮುಂದೆ ಹೋಗಿ ನಾನು ಪಾಪಿ ಎಂದು ಹೇಳಿ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ ಅಂತೇಳಿ ನನ್ನ ಅಂತರಂಗವನ್ನು ಮುಟ್ಟುತ್ತದೆ ಅದು. ಅದರಿಂದ ಪ್ರಿಯರೇ, ನಾವು ಪ್ರೀತಿಸಬೇಕು. ಈ ತಪಸ್ಸು ಕಾಲದ ಈ ಧ್ಯಾನ ಎಷ್ಟು ಜನ ಧ್ಯಾನಿಸ್ತೀರಿ, ಎಷ್ಟು ಜನ ಧ್ಯಾನಿಸೋದಿಲ್ಲ ಗೊತ್ತಿಲ್ಲ, ತೊಂದರೆ ಇಲ್ಲ. 5 ಜನ ಧ್ಯಾನಿಸಿದ್ರು ತೊಂದರೆ ಇಲ್ಲ, 2 ಧ್ಯಾನಿಸಿದ್ರು ತೊಂದರೆ ಸಾಕು, 2 ಧ್ಯಾನಿಸಿದ್ರು ತೊಂದರೆ ಇಲ್ಲ. ಒಂದು ಆತ್ಮ ಸಾಕು ದೇವರ ಸನ್ನಿಧಿಗೆ. ಒಂದೇ ಒಂದು ಆತ್ಮ ಸಾಕು, ನನಗೆ 1000 ಜನರು ಬೇಕು ಎಂಬುದಾಗಿಲ್ಲ. ದೇವರ ಕೃಪೆ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಯಾರು ದೇವರ ವಾಕ್ಯವನ್ನು ದೇವರ ವಾಕ್ಯವೆಂದೇ ಸ್ವೀಕರಿಸುತ್ತಾನೋ ಅವನು ಕೇಳಲು ಸಾಧ್ಯ, ಇನ್ನೊಂದು ಕೇಳಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ಜನ ಶುಶ್ರೂಷಕರಿದ್ದಾರೆ, ಹಲವಾರು ಶುಶ್ರೂಷೆಗಳು ನಡೀತಾ ಇದೆ. ಆದರೆ ನೇರವಾಗಿ ನಮ್ಮ ಹೃದಯದೊಳಗೆ ಮಾತನಾಡುವ ಶುಶ್ರೂಷೆಗಳು ನಮ್ಮನ್ನು ಪರಿವರ್ತನೆಗೆ ಕಾರಣವಾಗಿಸುತ್ತದೆ. ಆದರೆ ಹಲವಾರು ಜನರ ಶುಶ್ರೂಷೆಯನ್ನು ಕೇಳಿ ನನ್ನಲ್ಲಿರುವಂತಹ ಕೆಟ್ಟತನವನ್ನು ಬಿಡದೇ ಇದ್ದಾರೆ, ಅಸೂಯೆಯನ್ನು ಬಿಡದೇ ಇದ್ದಾರೆ, ಅಥವಾ ಸುಳ್ಳನ್ನು ಬಿಡದೇ ಇದ್ದಾರೆ, ಮೋಸವನ್ನು ಬಿಡದೇ ಇದ್ದಾರೆ, ವಂಚನೆಯನ್ನು ಬಿಡದೇ ಇದ್ದಾರೆ, ದೂಷಣೆಯನ್ನು ಬಿಡದೇ ಇದ್ದಾರೆ, ಕರುಣೆಯನ್ನು ತೋರದೇ ಇರುವುದೇ ಇದ್ದಾರೆ. ಅಷ್ಟು ಜನರ ನೀನು ಈ ಪೋಪ್ ಜಗದ್ಗಳ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ವಚನ ಕೇಳಿದ್ರು ಪ್ರಯೋಜನ ಇಲ್ಲ, ಸಂತ ಪೌಲ್ರ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ರು ಪ್ರಯೋಜನ ಇಲ್ಲ, ಯೇಸು ಸ್ವಾಮಿಯ ಬಗ್ಗೆ ಕೇಳಿದ್ರು, ಯೇಸುದಲ್ಲಿ ಕೇಳಿದ್ರು ಪ್ರಯೋಜನ. ಯಾಕಂದ್ರೆ ಸಂತ ಪೌಲ್ ಹೇಳುದನ್ನೇ ಹೇಳ್ತಾ ಇದ್ದಾನೆ, ಯೇಸು ಹೇಳುದನ್ನೇ ಹೇಳ್ತಾ ಇದ್ದಾನೆ. ಕೇಳಲಿಕ್ಕೆ ಕಿವಿರೋರು ಕೇಳ್ಬೋದು, ಇಲ್ಲಾಂದ್ರೆ ಇಲ್ಲ, ಅಷ್ಟೇ. ಯಾವ ಶುಶ್ರೂಷಕನ ಸಂದೇಶ ನೀನು ಕೇಳಿದ್ರು ನಿನ್ನಲ್ಲಿ ಪರಿವರ್ತನೆ ಇಲ್ಲ ಅಂದರೆ, ನಿನಗೆ ಪಶ್ಚಾತ್ತಾಪವಿಲ್ಲ ಅಂದರೆ, ನನಗೆ ಪಶ್ಚಾತ್ತಾಪವಿಲ್ಲ ಎಂಬುದಾದರೆ ಎಲ್ಲ ವ್ಯರ್ಥ, ಸುಮ್ಮನೆ ತಪಸ್ಸು ಕಾಲ ಅಷ್ಟೇ. ಅದರಿಂದ ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದೇವರ ವಾಕ್ಯವನ್ನು ಹಂಚಿಕೊಳ್ಳಿ. ಅದರಿಂದ ಕೊಡಿ, ನೀವು ಯಾವ ಅಳತೆಯಲ್ಲಿ ಕೊಡ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಒಳಿತು ಕೆಡುಕು 2 ಲಭ್ಯವಾಗ್ತದೆ. ಮೇ ಗಾಡ್ ಬ್ಲೆಸ್ ಯು. ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್.